ಎಲ್ರಿಗೂ ನಮಸ್ಕಾರ. ಈ ಹಿಂದಿನ ಕ್ಲಾಸ್ನಲ್ಲಿ ನೀವು ಟೆಸ್ಟಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ ಆಯಿಲ್ ಅನ್ನು ನೋಡಿದ್ವಿ. ಅದರ ಮುಂದುವರೆದಂತೆ ಇದರ ಮುಂದಿನ ಒಂದು 3 ಅಥವಾ 4 ಕ್ಲಾಸ್ಗಳು ನಿಮಗೆ ಬಹಳ ಮುಖ್ಯವಾದಂಥ ಕ್ಲಾಸ್ಗಳು. ಅವೇನಪ್ಪ ಅಂತ ಹೇಳಿದ್ರೆ, ಒಂದು ಸ್ಮಾಲ್ ಟ್ರಾನ್ಸ್ಫಾರ್ಮರ್ನ ರೀವೈಂಡಿಂಗ್ ಮಾಡೋದಿರ್ಬೋದು ಅಥವಾ ಹೊಸ ಟ್ರಾನ್ಸ್ಫಾರ್ಮರ್ನ ಡಿಸೈನ್ ಮಾಡೋದಿರ್ಬೋದು. ಅದರ ಬಗ್ಗೆ ನಾನು ನಿಮಗೆ ಈ ಬರುವಂಥ 3-4 ಸೆಷನ್ಗಳಲ್ಲಿ ಹೇಳಬೇಕು ಅಂತ ಹೇಳಿದ್ದೀನಿ. ಸೊ ಈ 3-4 ಸೆಷನ್ಗಳನ್ನು ನೀವು ತಪ್ಪದೆ ಒನ್ ಬೈ ಒನ್ ಕರೆಕ್ಟಾಗಿ ನೋಡಿದ್ದೇ ಆಗಿದ್ದರೆ ಖಂಡಿತ ನೀವು ಒಂದು ಸ್ವಂತ ಉದ್ಯೋಗನೇ ಪ್ರಾರಂಭ ಮಾಡ್ಬೋದು. ಅಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು 4 ಹಂತದ ಕ್ಲಾಸ್ಗಳಿವು. ಅಂದರೆ ಟ್ರಾನ್ಸ್ಫಾರ್ಮರ್ ವೈಂಡಿಂಗಿಗೆ ಇವತ್ತು ತುಂಬ ಬೇಡಿಕೆ ಇದೆ. ನೀವು ಮನೆಯಿಂದನೇ ಕಡಿಮೆ ಬಜೆಟ್ನಲ್ಲಿ ನೀವು ಮನೆಯಲ್ಲೇ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ಸೊ ನೀವು ರಿವೈಂಡ್ ಮಾಡಿರ್ತಕ್ಕಂಥ ಅಥವಾ ವೈಂಡಿಂಗ್ ಮಾಡಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ಗಳನ್ನು ಯಾರಾದರೂ ಒಂದು ಕಂಪ್ನಿಗೆ ನಾವು ಕಾಂಟ್ರಾಕ್ಟ್ ತೊಗೊಂಡು ಅದಕ್ಕೆ ನೇರವಾಗಿ ಸಪ್ಲೈ ಮಾಡ್ತಾ ಹೋಗ್ಬೋದು. ನಾನು ಸಾಕಷ್ಟು ಕಡೆ ನಮ್ಮ ಸ್ನೇಹಿತರು ಅದನ್ನು ಮಾಡೋದನ್ನು ನೋಡಿದ್ದೀನಿ. ಬೇರೆ ರೀತಿಯ ಡಿಸೈನಿಂಗ್ ಸ್ಮಾಲ್ ಟ್ರಾನ್ಸ್ಫಾರ್ಮರ್ಗಳನ್ನು ಹೊಸ ವೈಂಡಿಂಗ್ಗಳನ್ನು ಮಾಡೋದಿರ್ಬೋದು, ಅಥವಾ ಹಾಳಾಗಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ಗಳನ್ನು ರೀವೈಂಡಿಂಗ್ ಮಾಡಿ ಮತ್ತೆ ಅಗೇನ್ ಅವರಿಗೆ ಕಳಿಸ್ತಕ್ಕಂಥದ್ದು ಇರ್ಬೋದು. ಈ ಒಂದು ಕೆಲಸ ಮಾಡ್ತಾ ಸಾಕಷ್ಟು ಅನುಕೂಲವಾಗಿರೋದನ್ನು ನಾನು ನೋಡಿದ್ದೀನಿ. ಸೊ ಈ ಒಂದು 3-4 ಸೆಷನ್ಗಳನ್ನು ನೀವು ತಪ್ಪದೆ ಒನ್ ಬೈ ಒನ್ ನೋಡ್ತಾ ಬನ್ನಿ. ಸೊ ಇವತ್ತಿನ ಸೆಷನ್ ಬಂದ್ಬಿಟ್ಟು ಸ್ಮಾಲ್ ಟ್ರಾನ್ಸ್ಫಾರ್ಮರ್ ವೈಂಡಿಂಗ್ ಅಂತ ಹೇಳ್ಬಿಟ್ಟು. ಸೊ ಮೊದಲನೇದಾಗಿ ಇಲ್ಲಿ ನಾವು ಒಂದು ಸ್ಮಾಲ್ ಟ್ರಾನ್ಸ್ಫಾರ್ಮರ್ ಅಂದರೆ ಸುಟ್ಟು ಹೋಗಿರ್ತಕ್ಕಂಥ ಅಥವಾ ಹಾಳಾಗಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ನ ರೀವೈಂಡ್ ಮಾಡೋದ್ರ ಬಗ್ಗೆ ಮೊದಲು ನೋಡೋಣ. ಆ ನಂತರ ಹೊಸ ಟ್ರಾನ್ಸ್ಫಾರ್ಮರ್ನ ಡಿಸೈನನ್ನು ಹೇಗೆ ಮಾಡೋದು, ಅಲ್ಲಿ ಏನೆಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಅನ್ನೋದನ್ನು ಒನ್ ಬೈ ಒನ್ ತಿಳಿತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ರೀವೈಂಡಿಂಗ್ ಆಫ್ ಸ್ಮಾಲ್ ಟ್ರಾನ್ಸ್ಫಾರ್ಮರ್. ಸೊ ಇಟ್ ಈಸ್ ನೆಸೆಸರಿ ಟು ರೀವೈಂಡ್ ಎ ಟ್ರಾನ್ಸ್ಫಾರ್ಮರ್ ವೆನ್ ದ ವೈಂಡಿಂಗ್ ಈಸ್ ಬರ್ನ್ಟ್ ಔಟ್ ಆರ್ ಬ್ಯಾಡ್ಲಿ ಡ್ಯಾಮೇಜ್ಡ್. ಯಾವಾಗ ನಾವು ರೀವೈಂಡಿಂಗ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಆ ಸ್ಮಾಲ್ ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋದಾಗ ಅಥವಾ ಅದು ಕಂಪ್ಲೀಟ್ಲಿ ಬ್ಯಾಡ್ಲಿ ಡ್ಯಾಮೇಜ್ ಆದಂಥ ಸಂದರ್ಭದಲ್ಲಿ ನಾವು ಅದನ್ನು ರೀವೈಂಡಿಂಗ್ ಮಾಡಬೇಕಾಗುತ್ತೆ. While dismantling transformers, care should be taken to record the necessary particulars or data ಅಂತ ಹೇಳ್ತೀವಿ, by which the rewinding process becomes easy and the original performance of the transformer is assured. ಸೊ ನಾವಿಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಸುಟ್ಟೋಗಿರೋ ಟ್ರಾನ್ಸ್ಫಾರ್ಮರ್ನ ಹಾಗೆ ಸುಮ್ಮನೆ ಬೇಕಾಬಿಟ್ಟು ಅದನ್ನು ಬಿಚ್ಚಿ ತೆಗೆದು ಹಾಳು ಮಾಡಿ ಅದನ್ನು ರೀವೈಂಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ರೀವೈಂಡ್ ಮಾಡಬೇಕು ಅಂತ ಅಂದ ತಕ್ಷಣ ನಾವು ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಅಂದರೆ ಅದನ್ನೇನು ಹಾಳಾಗಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ನ ಡಿಸ್ಮ್ಯಾಂಟ್ಲಿಂಗ್ ಮಾಡೋಕೆ ಹೊರಡ್ತೀವಿ. ಅದಕ್ಕಿಂತ ಮೊದಲು ಕೆಲವೊಂದು ನಾವು ಪ್ರೋಸೆಸ್ಸನ್ನು ತಗೋಬೇಕಾಗತ್ತೆ. ಅದು ಏನಪ್ಪ ಅಂತ ಹೇಳಿದ್ರೆ, ಅದರ ಡಾಟಾ, ಅಂದರೆ ಅದರಲ್ಲಿ ಮೇನ್ ಆ ಟ್ರಾನ್ಸ್ಫಾರ್ಮರ್ನ ಪರ್ಟಿಕ್ಯುಲರ್ಸ್ ಅಂತ ಹೇಳ್ತೀವಿ, ಅವುಗಳನ್ನು ಆ ಡಾಟಾಗಳನ್ನು, ಅದು ಏನು, ಅದು ಟ್ರಾನ್ಸ್ಫಾರ್ಮರ್ ಎಷ್ಟಿದೆ, ಯಾವುದು, ಆ ಎಲ್ಲ ಡಾಟಾಸ್ಗಳನ್ನು ನಾವು ಕಲೆಕ್ಟ್ ಮಾಡಬೇಕಾಗತ್ತೆ. ಆ ಡಾಟಾಸ್ಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡು ಅದರಂತೆಯೇ, ಅಂದರೆ ನೇಮ್ ಪ್ಲೇಟ್ ಡಾಟಾಸ್ ಅಂತ ಹೇಳ್ತೇವೆ ಅದನ್ನು. ಸೊ ಅದರಂತೆಯೇ ಆ ವೈಂಡಿಂಗನ್ನು ನಾವು ಮತ್ತೆ ರೀಡಿಸೈನ್ ಮಾಡಬೇಕಾಗತ್ತೆ, ರೀವೈಂಡಿಂಗ್ ಮಾಡಬೇಕಾಗತ್ತೆ. ಹಾಗೆ ಮಾಡಿದಾಗ ಮಾತ್ರ ಏನಾಗುತ್ತೆ, ಒರಿಜಿನಲ್ ಪರ್ಫಾರ್ಮೆನ್ಸ್ ಅದು ಬರೋದಕ್ಕೆ ಸಾಧ್ಯ ಅಂತ ಹೇಳ್ತೀವಿ. ಆ ಕಾರಣಕ್ಕಾಗಿ ನಾವು ಅಲ್ಲಿ ಡಾಟಾಗಳನ್ನು ಕಲೆಕ್ಟ್ ಮಾಡಬೇಕಾಗತ್ತೆ. ಸೊ ಏನೆಲ್ಲ ಡಾಟಾಸ್ಗಳು ಇಲ್ಲಿ ಇರ್ತವೆ ಸಾಮಾನ್ಯವಾಗಿ ಅಂತ ನೋಡೋದಾದರೆ, ಸೊ ರೆಕಾರ್ಡಿಂಗ್ ದ ಡಾಟಾ, ದ ಫಾಲೋವಿಂಗ್ ಡಾಟಾ ಹ್ಯಾವ್ ಟು ಬಿ ಟೇಕನ್ ಫ್ರಮ್ ದ ಟ್ರಾನ್ಸ್ಫಾರ್ಮರ್ ಬಿಫೋರ್ ಆ್ಯಂಡ್ ಡ್ಯೂರಿಂಗ್ ಡಿಸ್ಅಸೆಂಬ್ಲಿಂಗ್ ಅಂತ ಹೇಳ್ತೀವಿ. ಆ ಒಂದು ಹಾಳಾಗಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ನ ನಾವು ಅದನ್ನು ಡಿಸ್ಮ್ಯಾಂಟ್ಲಿಂಗ್ ಮಾಡೋದಕ್ಕಿಂತ ಬಿಫೋರ್ದಲ್ಲೇ ಈ ಎಲ್ಲ ಡಾಟಾಸನ್ನು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆ ಎಲ್ಲ ಡಾಟಾಸಲ್ಲಿ ಮೊಟ್ಟ ಮೊದಲನೇದಾಗಿ ಏನಿದೆ ಅಂತ ನೋಡಿ, ಇಲ್ಲಿ ನಂಬರ್ ಆಫ್ ವೈಂಡಿಂಗ್ಸ್ ಪರ್ ಟರ್ನ್ಸ್ ಲೇಯರ್ಸ್ ಅಂತ ಹೇಳ್ತೀವಿ. ಅಂದರೆ ಆ ಒಂದು ಸುಟ್ಟು ಹಾಳಾಗಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ ವೈಂಡಿಂಗನ್ನು ಒಂದು ಏನು ಬೇಕಾಗಿರುತ್ತೆ ನಮಗೆ ಅಲ್ಲಿ, ಅಂದರೆ ಎಷ್ಟು ಟರ್ನ್ಸ್ ಇದೆ, ಎಷ್ಟು ಲೇಯರ್ಗಳಿದ್ದಾವೆ ವೈಂಡಿಂಗಲ್ಲಿ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಎರಡನೇದಾಗಿ ಸೈಜ್ ಆಫ್ ವೈರ್ಸ್ ಆ್ಯಂಡ್ ಇನ್ಸುಲೇಷನ್ ಅಂತ ಹೇಳ್ತೀವಿ. ಆ ಸೈಜ್ ಆಫ್ ವೈರ್ಸ್ ಆ್ಯಂಡ್ ಇನ್ಸುಲೇಷನ್ ಬಗ್ಗೆ ತಿಳಿತಾ ಹೋಗಬೇಕಾಗತ್ತೆ ಅದನ್ನು ಡಿಸ್ಮೆಂಟ್ಲಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಹಾಗೆಯೇ ಇನ್ಪುಟ್ ಔಟ್ಪುಟ್ ವೋಲ್ಟೇಜಸ್ ಆ್ಯಂಡ್ ಕರೆಂಟ್ಸ್ ರೇಟಿಂಗ್ಸನ್ನು ತಿಳ್ಕೊಬೇಕಾಗತ್ತೆ, ಅದ್ರ ಮೇಲೆ ಬರೆದಿರ್ತಕ್ಕಂಥ ಆ ಒಂದು ನೇಮ್ ಪ್ಲೇಟ್ ಪ್ರಕಾರ. ಹಾಗೆ KVA ರೇಟಿಂಗನ್ನು ಕೂಡ ನೇಮ್ ಪ್ಲೇಟಲ್ಲಿ ಇರ್ತದೆ, ಅದನ್ನು ಕೂಡ ನಾವು ತಿಳ್ಕೊಬೇಕಾಗತ್ತೆ. ಹಾಗೆ ಕನೆಕ್ಷನ್ ಡಯಾಗ್ರಾಮ್ ಬಗ್ಗೆ ಬೇಕಾಗುತ್ತೆ, ಅದು ಹೇಗೆ ಕನೆಕ್ಷನ್ ಇತ್ತು, ಒರಿಜಿನಲಿ ಅದರ ಕನೆಕ್ಷನ್ಸ್ ಹೇಗಿತ್ತು ಅನ್ನೋದನ್ನು ಕೂಡ ನಾವು ಒಂದು ಡಯಾಗ್ರಾಮನ್ನು ಬರೆದಿಟ್ಕೋಬೇಕಾಗತ್ತೆ. ಹಾಗೆ ಟರ್ಮಿನಲ್ ಮಾರ್ಕಿಂಗ್ಸ್ ಅಥವಾ ಲೀಡ್ ಪೊಸಿಷನ್ ಅಂತ ಹೇಳ್ತೀವಿ, ಅಂದರೆ ಅದರಲ್ಲಿ ಟರ್ಮಿನಲ್ಗಳು ಹೇಗಿದ್ವು, ಪ್ರೈಮರಿ ಸೆಕೆಂಡರಿ ಯಾವ ಥರ ಇತ್ತು, ಅದರ ಲೀಡ್ ಪೊಸಿಷನ್ ಯಾವ ಕಡೆ ಇದ್ವು ಅನ್ನೋದನ್ನು ಕೂಡ ಗಮನಿಸ್ಕೋಬೇಕಾಗುತ್ತೆ. ಅದೇ ರೀತಿಯಲ್ಲಿ ಮತ್ತೆ
ರಿವೌಂಡ್ ಮಾಡಬೇಕಾದ್ರೆ ಅದೇ ಥರನ ಡಿಸೈನನ್ನು ಮಾಡಬೇಕಾಗತ್ತೆ. ಹಾಗೆ ಟೈಪ್ ಆಫ್ ಕೋರ್ಸ್, ಯಾವ ಥರದ ಕೋರ್ ಇದೆ ಅದು, ಹಾಗೆ ನಂಬರ್ ಆಫ್ ಸ್ಟ್ಯಾಂಪಿಂಗ್ಸ್ಗಳು ಅದರಲ್ಲಿ ಎಷ್ಟಿದ್ದಾವೆ ಅನ್ನೋದನ್ನು ಕೂಡ ತಿಳ್ಕೊಬೇಕಾಗತ್ತೆ. ಅಂದರೆ ನಂಬರ್ ಆಫ್ ಸ್ಟ್ಯಾಂಪಿಂಗ್ಸು ಇಂತಿಷ್ಟೇ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಒಂದು ಹೆಚ್ಚು ಕಡಿಮೆ ಆದರೂ ಕೂಡ ಅಲ್ಲಿ ಸ್ಟ್ಯಾಂಪಿಂಗ್ಸ್ ಹಾಕ್ಬೇಕಾದ್ರೆ ಒಂದು ಹೆಚ್ಚಾದರೆ ಹಾಳಾಗುತ್ತೆ, ಒಂದು ಕಡಿಮೆ ಆದರೂ ಕೂಡ ಹಾಳಾಗುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಕೂಡ ನಾವು ಗಮನಿಸಬೇಕಾಗುತ್ತೆ. ಆ್ಯಂಡ್ ಫಿಸಿಕಲ್ ಕಂಡೀಷನ್ ಆಫ್ ಬಾಬಿನ್ ಆ್ಯಂಡ್ ಕೋರ್ ಅಂತ ಹೇಳ್ತೀವಿ. ಆ ಕೋರ್ಗಳು ಚೆನ್ನಾಗಿದ್ದಾವ, ರೀಯೂಸ್ ಮಾಡ್ಬೋದಾ ಮಾಡಬಾರ್ದಾ, ರೀಯೂಸ್ ಮಾಡೋದಕ್ಕೆ ಯೋಗ್ಯ ಇದಾವೆ ಇಲ್ಲ ಅಂತೇಳಿ. ಹಾಗೆ ಬಾಬಿನನ್ನು ಕೂಡ ಅದು ಏನೋ ಹಾಳಾಗಿಲ್ವಾ, ಒಡೆದಿಲ್ವಾ, ಡ್ಯಾಮೇಜ್ ಆಗಿಲ್ವಾ, ಇದನ್ನು ಮತ್ತೆ ಯೂಸ್ ಮಾಡ್ಬೋದು ಅನ್ನೋದನ್ನು ನಾವಲ್ಲಿ ತಿಳ್ಕೊಬೇಕಾಗತ್ತೆ. ಹಾಗೆ ಇನ್ಸುಲೇಷನ್ ಸ್ಕೀಮ್ಸ್ ಅಂತ ಹೇಳ್ತೀವಿ. ಇನ್ಸುಲೇಷನ್ ಸ್ಕೀಮ್ಸ್ ಲೈಕ್ ಸೈಜ್ ಆ್ಯಂಡ್ ಸ್ಪೆಸಿಫಿಕೇಷನ್ ಆಫ್ ಬೈಂಡಿಂಗ್ಸ್, ಲೇಯರ್ಸ್, ಇಂಟರ್ ಲೇಯರ್ಸ್, ಇಂಟರ್ ವೈಂಡಿಂಗ್ಸ್, ಬಾಬಿನ್, ಲೆಡ್ ವೈರ್ಸ್, ಸ್ಲೀವ್ಸ್ ಎಟ್ಸೆಟ್ರಾ. ಅಲ್ಲಿ ಇನ್ಸುಲೇಷನ್ ಒಂದು ಏನಿದೆ, ಯಾವ ಒಂದು ರೇಟಿಂಗ್ನ ಇನ್ಸುಲೇಷನನ್ನು ಅಲ್ಲಿ ಬಳಸಿದ್ದೀವಿ, ಯಾವಲ್ಲಿ ಇನ್ಸುಲೇಷನ್ ಸ್ಕೀಮ್ ಏನಿದೆ ಅನ್ನೋದನ್ನು ಅಲ್ಲಿ ಸ್ಕೀಮ್ ಆಫ್ ಇನ್ಸುಲೇಷನ್ ಅಂತ ಹೇಳ್ತೀವಿ ಟ್ರಾನ್ಸ್ಫಾರ್ಮರ್ನಲ್ಲಿ. ಅದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈ ಎಲ್ಲ ಡಾಟಾಸ್ಗಳನ್ನು ಇಟ್ಕೊಂಡು ನಾವು ರೀವೈಂಡಿಂಗನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇಫ್ ದ ಓಲ್ಡ್ ಬಾಬಿನ್ ಈಸ್ ರೀಯೂಸ್ಡ್ ಫಾರ್ ವೈಂಡಿಂಗ್, ಇಟ್ ಶಾಲ್ ಬಿ cleaned well and shall be free from any break or crack. ಒಂದು ವೇಳೆ ಅದರಲ್ಲಿ ಏನು ಹಳೆ ವೈಂಡಿಂಗನ್ನು ಡಿಸ್ಮೆಂಟ್ಲಿಂಗ್ ಮಾಡ್ತಾ ಹೋಗ್ತೇವೆ ಟ್ರಾನ್ಸ್ಫಾರ್ಮರ್ನ, ಅದರ ಬಾಬಿನ್ ಚೆನ್ನಾಗಿದೆ ಮತ್ತೆ ಯೂಸ್ ಮಾಡ್ಬೋದು ಅನ್ನೋದಾದ್ರೆ ಅದನ್ನು ಫಸ್ಟ್ ಏನು ಮಾಡಬೇಕಾಗತ್ತೆ, ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಯಾವುದೇ ರೀತಿ ಇರತಕ್ಕಂಥ ಬ್ರೇಕ್, ಕ್ರ್ಯಾಕ್ಸ್ ಏನೂ ಇಲ್ಲದೆ ಇರೋ ಹಾಗೆ ನೋಡ್ಕೋಬೇಕಾಗತ್ತೆ. ಇಫ್ ಎ ನ್ಯೂ ಬಾಬಿನ್ ಈಸ್ ಯೂಸ್ಡ್, ಇಟ್ ಶಾಲ್ ಬಿ ಚೆಕ್ಡ್ ವಿತ್ ದ ಸ್ಟ್ಯಾಂಪಿಂಗ್ಸ್ ಅಥವಾ ಕೋರ್ಸ್ ಅಂತ ಏನು ಹೇಳ್ತೀವಿ, ಫಾರ್ ಪ್ರಾಪರ್ ಅಸೆಂಬ್ಲಿ ಟು ಅವಾಯ್ಡ್ ಟೂ ಮಚ್ ಏರ್ ಗ್ಯಾಪ್ ಆರ್ ಟೂ ಟೈಟ್ ಫಿಟ್ಟಿಂಗ್. ಸೊ ನಾವೊಂದು ವೇಳೆ ಬಾಬಿನ್ ಹಾಳಾಗಿದೆ, ಹೊಸ ಬಾಬಿನ್ ತೊಗೋಬೇಕು ಅಂದರೆ ಎಕ್ಸಾಕ್ಟ್ ಸೈಜ್ ಬಾಬಿನನ್ನೇ ಸೆಲೆಕ್ಟ್ ಮಾಡಬೇಕಾಗತ್ತೆ. ಒಂದು ವ್ಯತ್ಯಾಸ ಆದರೆ ಏನಾಗುತ್ತೆ, ಒಂದು ಅಲ್ಲಿ ಏರ್ ಗ್ಯಾಪ್ ಆಗ್ಬೋದು ಅಥವಾ ಟೂ ಮಚ್ ಟೈಟ್ ಆಗ್ಬೋದು, ಆ ರೀತಿ ಆಗಕೂಡ್ದು ಇಲ್ಲಿ. ಹಾಗಾಗಿ ಅದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮತ್ತು ಫಾರ್ ವೈಂಡಿಂಗ್ ಎ ಸೂಟಬಲ್ ಸೈಜ್ ಆಫ್ ವೈರ್ ಶಾಲ್ ಬಿ ಸೆಲೆಕ್ಟೆಡ್ ಫ್ರಮ್ ದ ಡಾಟಾ ಆ್ಯಂಡ್ ದ ಸೈಜ್ ಆಫ್ ವೈರ್ ಶಾಲ್ ಬಿ measured as per IS 4800 Part 1 1968. ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಸಿಟಿ ರೂಲ್ಸ್ಗಳಿವು. ಆ ರೂಲ್ಸ್ ರೆಗ್ಯುಲೇಷನ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಇಲ್ಲಿ ಫಾರ್ ವೈಂಡಿಂಗ್ ಎ ಸೂಟಬಲ್ ಸೈಜ್ ಆಫ್ ವೈರ್ ಶಾಲ್ ಬಿ ಸೆಲೆಕ್ಟೆಡ್. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ವೈರ್ ಸೈಜಸ್ ಚೇಂಜ್ ಆದರೆ ಅದರ ರೇಟಿಂಗ್ ಕೂಡ ಚೇಂಜ್ ಆಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ಎಕ್ಸಾಕ್ಟ್ ಸೈಜ್ನ ಅಂದರೆ ಅಲ್ಲೊಂದು ಡಾಟಾ ಇರ್ತದೆ, ಡಾಟಾ ಬುಕ್ ಅಂತ ಇರ್ತದೆ, ಟೇಬಲ್ ಇರ್ತದೆ. ಆ ಡಾಟಾ ಬುಕ್ನಿಂದ ಎಕ್ಸಾಕ್ಟ್ ಸೈಜ್ನ ವೈರನ್ನೇ ನಾವಿಲ್ಲಿ ತೊಗೋಬೇಕಾಗತ್ತೆ, ಅಷ್ಟನ್ನೇ ಮೇಜರ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತೀವಿ. ದ ಸೈಜ್ ಆಫ್ ದ ವೈರ್ ಕ್ಯಾನ್ ಬಿ ಮೇಜರ್ಡ್ ವಿತ್ ಇನ್ಸುಲೇಷನ್ ಬಟ್ ಇಟ್ ಶಾಲ್ ಬಿ ವಿತಿನ್ ದ ಲಿಮಿಟ್ ಆಫ್ ಟಾಲರೆನ್ಸ್. ಸಾಮಾನ್ಯವಾಗಿ ಏನು ನಮ್ಮ ಸೈಜ್ ಆಫ್ ವೈರ್ ಅಂತ ಹೇಳ್ತೀವಿ, ಅದರ ಮೇಲಿರ್ತಕ್ಕಂಥ ಇನ್ಸುಲೇಷನ್ ಸೇರ್ಕೊಂಡೇ ಬಂದಿರ್ತದೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ಒಂದು ಟಾಲರೆನ್ಸ್ ಇದೆ, ಇಂತಿಷ್ಟು ಪ್ಲಸ್ ಆರ್ ಮೈನಸ್ ಇಷ್ಟು ವ್ಯತ್ಯಾಸ ಇದ್ದರೂ ಓಕೆ ಅಂತ. ದ ಇನ್ಸುಲೇಷನ್ ಸ್ಕೀಮ್ ಶಾಲ್ ಬಿ ಫಾಲೋಡ್ ಆ್ಯಸ್ ಪರ್ ದ ಡಾಟಾ ಟೇಕನ್. Where proper material is not available, an equivalent type and size may be selected. ಸಾಮಾನ್ಯವಾಗಿ ಒಂದೊಂದು ಟೈಮಲ್ಲಿ ಅದೇ ಸೈಜದ್ದು ಸಿಗದೇ ಇದ್ದಾಗ ಅದರ ಈಕ್ವಿವ್ಯಾಲೆಂಟ್ ಸೈಜ್ನನ್ನು ನಾವು ಇಲ್ಲಿ ತೊಗೋಬೇಕಾಗತ್ತೆ. ಆಗ ಅದಕ್ಕೆ ತಕ್ಕನ ಹಾಗೆ ನಾವು ಟರ್ನ್ಸ್ಗಳನ್ನು ಚೇಂಜ್ ಮಾಡಬೇಕಾಗತ್ತೆ. ಹಾಗೆ ಬಾಬಿನ್ ಚೇಂಜ್ ಆಗುತ್ತೆ, ಪ್ರತಿಯೊಂದು ಚೇಂಜ್ ಆಗುತ್ತೆ, ಅದನ್ನು ನೋಡ್ಕೋಬೇಕು ನಾವು. ಅವನ್ನು ಎಲ್ಲವನ್ನು ಗಮನಿಸ್ಕೊಂಡು ನಿಮಗೆ ಮುಂದೆ ಕ್ಲಾಸಲ್ಲಿ ನೋಡ್ತಾ ಹೋದಂಗೆಲ್ಲ ಇದನ್ನು ಹೇಗೆ ನಾವು ಕರೆಕ್ಟಾಗಿ ಸೆಲೆಕ್ಟ್ ಮಾಡೋದಂತ ಗೊತ್ತಾಗುತ್ತೆ. ಟರ್ನ್ಸ್ ಆ್ಯಂಡ್ ಟ್ಯಾಪಿಂಗ್ಸ್ ಆಫ್ ದ ವೈಂಡಿಂಗ್ ಶಾಲ್ ಬಿ ಮೇಡ್ ಆ್ಯಸ್ ಇನ್ ದ ಒರಿಜಿನಲ್. ಸೊ ಅಲ್ಲಿ ಟರ್ನ್ಸ್ಗಳು ಹೇಗಿದ್ದಾವೆ, ಟ್ಯಾಪಿಂಗ್ಸ್ಗಳು ಹೇಗಿದ್ದಾವೆ, ಎಷ್ಟು ಟರ್ನ್ಸ್ ಇದೆ, ಎಷ್ಟು ಟ್ಯಾಪಿಂಗ್ಸ್ ಇದೆ, ಅದನ್ನೇ ಆ್ಯಸ್ ಯೂಶ್ವಲ್ ಒರಿಜಿನಲಿ ಇದ್ದಾಗ ಅದು ಏನಿತ್ತು ಹಾಗೇ ಮಾಡಬೇಕಾಗತ್ತೆ. ಅದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಅಂತ ಹೇಳ್ತೀವಿ. ಸೊ ಮೆಥಡ್ ಆಫ್ ಸ್ಟ್ಯಾಕಿಂಗ್ ಅಂತ ಹೇಳ್ತೀವಿ. ಬಿಫೋರ್ ಸ್ಟ್ಯಾಕಿಂಗ್ ದ ಕೋರ್ ದ ಸ್ಟ್ಯಾಂಪಿಂಗ್ ಶಾಲ್ ಬಿ ಚೆಕ್ಡ್ ಫಾರ್ ಡೆಂಟ್ಸ್, ಬೆಂಡ್ಸ್ ಆ್ಯಂಡ್ ಕೋರ್ ಇನ್ಸುಲೇಷನ್. ಸೊ ಸಾಮಾನ್ಯವಾಗಿ ಆ ಸ್ಟ್ಯಾಕಿಂಗ್ ಅಂದರೆ ಅದೇ ಏನು ನಮ್ಮ ಸ್ಟ್ಯಾಂಪಿಂಗ್ಸ್ ಅಂತ ಬರ್ತವೆ, ಒಂದು ಕೋರ್ ಅಂತ ಏನು ಮಾಡ್ತೀವಿ, ಆ ಕೋರ್ಗಳನ್ನು ಮಾಡಬೇಕಾದ್ರೆ ಅದರ ಆ ಸ್ಟ್ಯಾಂಪಿಂಗ್ಸ್ಗಳು ಸರಿಯಾಗಿದ್ದಾವ, ಬೆಂಡು ಇಲ್ಲದೆ ನೀಟಾಗಿ ಇದ್ದಾವ, ಹಾಗೆ ಇನ್ಸುಲೇಷನ್ ಅದರ ಮೇಲೆ ಇರ್ತಕ್ಕಂಥ ಇನ್ಸುಲೇಷನ್ ಹಾಳಾಗಿಲ್ವ, ಚೆನ್ನಾಗಿದೆಯಾ, ಇದೆಲ್ಲವನ್ನು ಕೂಡ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಯಾವುದೇ ಥರದ ಡೆಂಟ್ಸ್ ಇರುತ್ತೆ, ಹಂಗೆ ಡಸ್ಟು ಯಾವುದೇ ಇಲ್ಲದೆ ರೀತಿಯಲ್ಲಿ ಇನ್ಸುಲೇಷನ್ ಕರೆಕ್ಟಾಗಿ ವರ್ಕ್ ಮಾಡೋ ರೀತಿಯಲ್ಲಿ ಇದೆಯಾ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ. ಡೆಂಟ್ಸ್ ಆನ್ ದ ಕೋರ್ ಶಾಲ್ ಬಿ ರಿಮೂವ್ಡ್ ಆ್ಯಂಡ್ ಎನಿ
mangled core shall be set right. Stacking shall be done as in the original sequence and pattern. ಸೊ ಅದನ್ನು ಕ್ಲೀನಾಗಿ ನಾವು ಒರಿಜಿನಲಿಗೆ ಬರೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಹಾಗೆ ಏನಾದರೂ ಇದ್ದರೆ ಅದನ್ನೆಲ್ಲ ಕ್ಲೀನಿಂಗ್ ಮಾಡ್ತಕ್ಕಂಥದ್ದು ಮತ್ತು ನೀಟ್ ಮಾಡ್ತಕ್ಕಂಥದ್ದು, ಅದನ್ನು ಒಂದು ಸ್ಟ್ಯಾಂಪಿಂಗ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ ದ ಸ್ಟ್ಯಾಂಪಿಂಗ್ಸ್ ಅವೈಲೇಬಲ್ ಫಾರ್ ದ ಟ್ರಾನ್ಸ್ಫಾರ್ಮರ್ ಶಾಲ್ ಬಿ ಸ್ಟ್ಯಾಕ್ಡ್ ವಿತೌಟ್ ಲೀವಿಂಗ್ ಔಟ್ ಎನಿ. Figure 1 shows the different shape of the cores under for a cell type transformer. Leads shall be properly sleeved and terminated. ಸಾಮಾನ್ಯವಾಗಿ ನಮ್ಮ ಈ ಫಿಗರ್ 1 ತೋರಿಸಿರೋ ಹಾಗೆ ಈ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ರೀತಿ ಶೇಪ್ನಲ್ಲಿರ್ತಕ್ಕಂಥ ಸ್ಟ್ಯಾಂಪಿಂಗ್ಸ್ ಅಂತ ಹೇಳ್ತೀವಿ. ಅವನ್ನ ಕೋರ್ ಸ್ಟ್ಯಾಂಪಿಂಗ್ಸ್ ಅಂತೇಳಿ. ಇವುಗಳನ್ನು ನಾವು ಬೇರೆ ಬೇರೆ ಶೇಪಲ್ಲಿ ನೋಡ್ತೀವಿ. ಈ ಬೇರೆ ಬೇರೆ ಶೇಪಲ್ಲಿ ಇರ್ತಕ್ಕಂಥದ್ದನ್ನು ನಾವು ಸೂಟಬಲ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಹೀಗಿದ್ರಲ್ಲಿ ಅದರ ಫೈನಲಿ ಅದು ಬರ್ತಕ್ಕಂಥದ್ದು ಒಂದೇ ಆಕಾರಕ್ಕೆ. ಸೊ ಅದು ಶೆಲ್ ಟೈಪ್ ಅಂತ ಹೇಳ್ತೀವಲ್ಲ, ಹಾಗೆ ಬರುತ್ತೆ ಅದು. ಸೊ ಇಲ್ಲಿ ಒಂದು ಡಿಫ್ರೆಂಟ್ ಶೇಪ್ಸ್ ಏನಿದೆ ಅದನ್ನು ನಾವು ಇಲ್ಲಿ ನೋಡಿಕೊಂಡು, ಈಗ ಒಂದು ವೇಳೆ ನಾನು ಒರಿಜಿನಲ್ಲೇ ಇದ್ದಿದ್ರಲ್ಲಿ ಅಂದರೆ ಹಾಳಾಗಿರೋ ಟ್ರಾನ್ಸ್ಫಾರ್ಮರ್ನಲ್ಲಿ ಇರ್ತಕ್ಕಂಥ ಸ್ಟ್ಯಾಂಪಿಂಗ್ಸ್ಗಳು ನನಗೆ ಮತ್ತೆ ರಿಯೂಸಿಗೆ ಬರಲ್ಲ ಅಂತ ಸಂದರ್ಭದಲ್ಲಿ ಅದಕ್ಕೆ ರಿಲೇಟೆಡ್ ಆಗಿ ನಾನು ಈ ಎಲ್ಲ ಇರ್ತಕ್ಕಂಥ ಸ್ಟ್ಯಾಂಪಿಂಗ್ಸ್ಗಳನ್ನು, ಕರೆಕ್ಟ್ ಸೈಜಿನ ಸ್ಟ್ಯಾಂಪಿಂಗ್ಸ್ಗಳನ್ನು ನಾನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ. ಆ್ಯಂಡ್ ಪ್ರೊಸೀಜರ್ ಆಫ್ ದ ರಿವೈಂಡಿಂಗ್ ಎ ಟ್ರಾನ್ಸ್ಫಾರ್ಮರ್ ಏನೇನಿದೆ ಇಲ್ಲಿ ನೋಡೋಣ. As stated above, if all the necessary windings details are obtained while disassembling the burnt out transformer, the rewinding procedure is more or less easy. However, if you have to prepare a new transformer, the following information will be of great help. ಸೊ ನಾವಿಲ್ಲಿ ಒಂದು ರಿವೈಂಡಿಂಗ್ ಟ್ರಾನ್ಸ್ಫಾರ್ಮರ್ ಮಾಡ್ತಾ ಇದ್ದಾಗ ಅವೆಲ್ಲ ಡಾಟಾಸನ್ನು ಕಲೆಕ್ಟ್ ಮಾಡ್ಕೊಂಡು, ಆ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಹೇಗಿತ್ತು ಮೊದಲು ಅದೇ ಥರದಾಗಿ ಅಲ್ಲಿ ಹಾಳಾಗಿ ಹೋಗಿರ್ತಕ್ಕಂಥ ವೈಂಡಿಂಗನ್ನು ತೆಗೆದು ಹೊಸ ವೈಂಡಿಂಗ್ ಸೈಜ್ ಆಫ್ ವೈರನ್ನು ತಗೊಂಡು ಅದಕ್ಕೆ ರಿಲೇಟೆಡ್ ಆಗಿ ವೌಂಡ್ ಮಾಡಿ ಅದನ್ನು ಮತ್ತೆ ರೆಡಿ ಮಾಡ್ಬೋದು. ಆ ಡಾಟಾಸ್ ಎಲ್ಲ ಕರೆಕ್ಟಾಗಿತ್ತು, ನಮಗೆ ಕರೆಕ್ಟಾಗಿ ಕಲೆಕ್ಟ್ ಮಾಡ್ಕೊಂಡಿದ್ವಿ ಅಂದರೆ ಇಟ್ ಈಸ್ ವೆರಿ ಈಸಿ. ಅದನ್ನು ಕಾಪಿ ಮಾಡಿದಾಗೆ ಒಂದು ರೀತಿಯಲ್ಲಿ ಕಾಪಿ ಪೇಸ್ಟ್ ಅಂತ ಹೇಳ್ತೀವಲ್ಲ, ಹಾಗಿರ್ತದೆ ಅಷ್ಟೇ. ಸೊ ಹಾಗಾಗಿ ಅದು ಈಸಿ ಆಗುತ್ತೆ ನಿಮಗೆ ರಿವೈಂಡ್ ಮಾಡ್ತಕ್ಕಂಥದ್ದು. ಆದರೆ ಅದೇ ಒಂದು ಹೊಸ ಟ್ರಾನ್ಸ್ಫಾರ್ಮರ್ನ ನಾವು ಡಿಸೈನ್ ಮಾಡಬೇಕಾದ್ರೆ ಏನು ಮಾಡಬೇಕಾಗತ್ತೆ ಅಂತ ನೋಡೋಣ. ಸ್ಮಾಲ್ ಟ್ರಾನ್ಸ್ಫಾರ್ಮರ್ ಆರ್ ಜನರಲಿ ಆಫ್ ಶೆಲ್ ಟೈಪ್. ಸಾಮಾನ್ಯವಾಗಿ ಏನು ನಮ್ಮ ಸ್ಮಾಲ್ ಟ್ರಾನ್ಸ್ಫಾರ್ಮರ್ ಅಂತಿದ್ದೀವಿ ಇವೆಲ್ಲವೂ ಶೆಲ್ ಟೈಪ್ ಕೋರ್ ಇರ್ತದೆ. ಇನ್ ಶೆಲ್ ಟೈಪ್ ಬೋತ್ ದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ವೈಂಡಿಂಗ್ಸ್ ಆರ್ ಮೌಂಟೆಡ್ ಆನ್ ದ ಸೆಂಟರ್ ಲಿಂಬ್ ಆಫ್ ದ ಕೋರ್. ನಿಮಗೆ ಗೊತ್ತಿದೆ. ಸೊ ಆ ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ ಕೋರ್ನ ನಾವು ಸೆಲೆಕ್ಟ್ ಮಾಡಿದ್ದಾದರೆ ಅದರ ಸೆಂಟರ್ ಲಿಂಬ್ ಏನು ಬರ್ತದೆ, ಆ ಲಿಂಬ್ ಮೇಲೆ ಎರಡೂ ವೈಂಡಿಂಗ್ಗಳು, ಪ್ರೈಮರಿ ಮತ್ತು ಸೆಕೆಂಡರಿ ಎರಡೂ ವೈಂಡಿಂಗ್ಗಳು ಒಂದೇ ಲಿಂಬ್ ಮೇಲೆ ವೈಂಡಿಂಗ್ ಆಗ್ತದೆ. ಹಾಗೆಯೇ ಒಂದು ಇನ್ಸುಲೇಷನ್ ಪೇಪರ್ನಿಂದ ಮಾತ್ರ ಅವೆರಡು ಸಪ್ರೇಟ್ ಆಗ್ತವೆ, ಪ್ರತ್ಯೇಕಗೊಳ್ಳುತ್ತವೆ ಅಂತ ಹೇಳ್ತೀವಿ. ಫಾರ್ ಡಿಸೈನಿಂಗ್ ಆಫ್ ಎ ಸ್ಮಾಲ್ ಪವರ್ ಟ್ರಾನ್ಸ್ಫಾರ್ಮರ್ ಪ್ರೋಸೆಸ್ ಆ್ಯಸ್ ಸ್ಟೇಟೆಡ್ ಬಿಲೋ. ಸೊ ಹಾಗಾದರೆ ಏನೇನು ಮಾಡಬಹುದು, ಒಂದು ಹೊಸ ಟ್ರಾನ್ಸ್ಫಾರ್ಮರ್, ಸ್ಮಾಲ್ ಟ್ರಾನ್ಸ್ಫಾರ್ಮರ್ನ ಡಿಸೈನ್ ಮಾಡಬೇಕು, ರೆಡಿ ಮಾಡ್ಕೋಬೇಕು, ವೈಂಡಿಂಗಿಂದ ಹಿಡಿದು ಪ್ರತಿಯೊಂದನ್ನು ನಾನೇ ರೆಡಿ ಮಾಡ್ಕೋಬೇಕು ಅನ್ನೋದಾದರೆ ಏನು ಮಾಡಬೇಕು ಅಂತ ನೋಡೋದಾದರೆ, ಮೊಟ್ಟ ಮೊದಲನೇದು ಸ್ಟೆಪ್ 1 ಏನು ಹೇಳುತ್ತೆ ನೋಡೋಣ. ಫೈಂಡ್ ದ ಟೋಟಲ್ ಔಟ್ಪುಟ್ ಪವರ್ ಫ್ರಮ್ ದ ಲೋಡ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಆಫ್ ದ ಟ್ರಾನ್ಸ್ಫಾರ್ಮರ್. ಮೊಟ್ಟ ಮೊದಲನೇದಾಗಿ ಇದನ್ನು ನಾವೇನು ಮಾಡಬೇಕಾಗತ್ತೆ, ಅದರ ಲೋಡ್ ಆಫ್ ದ ಟ್ರಾನ್ಸ್ಫಾರ್ಮರ್ ಏನಿದೆ, ಇನ್ಪುಟ್ ಔಟ್ಪುಟ್ ಏನು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಸೊ P2 = E2 × I2 ಅಂತ ಹೇಳ್ತೀವಿ. ದಿಸ್ ಈಸ್ ದ ಮೈನ್ ಫಾರ್ಮುಲಾ ನಂಬರ್ 1. ನೆನ್ಪಿಟ್ಕೋಬೇಕು ಇದನ್ನು. P2 = E2 × I2 ಅಂದರೆ P = V × I ಅಂತ ಏನು ಹೇಳ್ತಾವಲ್ಲ, ದಟ್ ಇಸ್ ದ ಫಾರ್ಮುಲಾ. ಸೊ ದ ಫಾಲೋವಿಂಗ್ ಎಕ್ಸಾಂಪಲ್ ಈಸ್ ಗಿವನ್ ಫಾರ್ ಯುವರ್ ಗೈಡೆನ್ಸ್. ಇಲ್ಲಿ ಕೆಲವೊಂದನ್ನು ನಾವು ಕೊಡಬೇಕಾಗತ್ತೆ. ಇದು ಮಿನಿಮಮ್ ರಿಕ್ವೈರ್ಮೆಂಟ್ಸ್. ಇದು ಪ್ರೈಮರಿ ವೋಲ್ಟೇಜ್ 240 ವೋಲ್ಟ್ಸ್ ರೇಟಿಂಗ್ಸ್ಗೆ, ನನ್ನ ಸೆಕೆಂಡರಿನಲ್ಲಿ 6 ವೋಲ್ಟ್ಸ್ ಬೇಕು. ನನಗೆ ಸೆಕೆಂಡರಿ ಟೋಟಲ್ ಕರೆಂಟು 2 ಆಂಪ್ಸ್ ಕೆಪಾಸಿಟಿದಿರಬೇಕು. ಹಾಗೆ 50 ಹರ್ಟ್ಸ್ ಫ್ರೀಕ್ವೆನ್ಸಿ, ಸ್ಟ್ಯಾಂಡರ್ಡ್ ಫ್ರೀಕ್ವೆನ್ಸಿಗೆ ಅದನ್ನು ಸೆಟ್ ಮಾಡಬೇಕು. ಈ ಥರದ ಒಂದು ಟ್ರಾನ್ಸ್ಫಾರ್ಮರ್ನ ನಾನು ಡಿಸೈನ್ ಮಾಡಬೇಕು ಅಂತ. ಇದು ಬೇಸಿಕ್ ರಿಕ್ವೈರ್ಮೆಂಟ್ಸ್, ಇವಿಷ್ಟು ಗೊತ್ತಿರಬೇಕಾಗತ್ತೆ. From the example, the output power is calculated as 6 × 2. ಮೇಲ್ಗಡೆ ಏನು ಫಾರ್ಮುಲಾ ಇದೆ ಅದ್ರ ಪ್ರಕಾರ ಹೋದರೆ 6 ವೋಲ್ಟ್ಸ್ ಇದೆ ಇಂಟು 2 ಆ್ಯಂಪ್ಸ್ ಬೇಕು ಅಂತ ಹೇಳ್ತಾ ಇದ್ದೀವಿ ನಾವು. ಸೆಕೆಂಡರಿ ಸೈಡಲ್ಲಿ 6 ವೋಲ್ಟ್ಸ್ ಬರಬೇಕು, ಹಾಗೆ 2 ಆ್ಯಂಪ್ಸ್ ಕೆಪಾಸಿಟಿ ಇರಬೇಕು. ಅಲ್ಲಿಗೆ ಏನಾಗುತ್ತೆ, ಅದು 12 VA ಅಂತ ಆಗುತ್ತೆ, 12 ವೋಲ್ಟ್ ಆಂಪೇರ್ ಅಂತ ಹೇಳ್ತೀವಿ. ಇಷ್ಟು ಕೆಪಾಸಿಟಿಯ ಒಂದು ಟ್ರಾನ್ಸ್ಫಾರ್ಮರ್ನ ನಾನು ರೆಡಿ ಮಾಡಬೇಕು ಅಂತ ಅದರ ಅರ್ಥ. ಅಲ್ಲಿ ಸ್ಟೆಪ್ ನಂಬರ್ 1 ಫಸ್ಟ್ ನನಗೆ ಏನು ಪ್ರೈಮರಿ ಸೆಕೆಂಡ್ರಿ ಔಟ್ಪುಟ್ಸ್ ಏನು ಬೇಕು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋದಷ್ಟೇ.
ಸ್ಟೆಪ್ ನಂಬರ್ 2ದಲ್ಲಿ ನೋಡೋದಾದರೆ ಫೈಂಡ್ ದ ಇನ್ಪುಟ್ ವ್ಯಾಟ್ಸ್. ಇಲ್ಲಿ P1 ಈಸ್ ಈಕ್ವಲ್ ಟು P2 ಡಿವೈಡೆಡ್ ಬೈ ಪರ್ಸೆಂಟ್ ಆಫ್ ಎಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಅಲ್ಲಿಗೆ P1 ಅಂದರೆ ಪ್ರೈಮರಿ, ನಾನು ಸೆಕೆಂಡರಿನಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಿದೆ ಇವಾಗ ಅದಕ್ಕೆ ತಕ್ಕಂಗೆ P1 ಎಷ್ಟು ಕೊಟ್ಟರೆ ನನಗೆ P2 ಅಷ್ಟು ಬರುತ್ತೆ ಅನ್ನೋದನ್ನು ನಾನು ತಿಳ್ಕೊಬೇಕಾಗತ್ತೆ. ಸಾಮಾನ್ಯವಾಗಿ ನಾರ್ಮಲಿ ದ ಎಫಿಷಿಯನ್ಸಿ ಆಫ್ ದ ಟ್ರಾನ್ಸ್ಫಾರ್ಮರ್ ವಿಲ್ ಬಿ 80 to 90% ಆ್ಯಸ್ ಇನ್ ದ ಎಕ್ಸಾಂಪಲ್. ಈ ಸ್ಮಾಲ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿದಾಗ ನಮಗೆ ಇಲ್ಲಿ 80 to 90% ಒಂದು ಎಫಿಷಿಯನ್ಸಿ ಬರುತ್ತೆ. ಸೊ ಅಲ್ಲಿ ನಾನು ಇಲ್ಲಿ P1 ಅನ್ನು ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. P1 ಈಸ್ ಈಕ್ವಲ್ ಟು ಇಲ್ಲಿ ಮೇಲ್ಗಡೆ ಫಾರ್ಮುಲಾನ ಅಪ್ಲೈ ಮಾಡ್ತಿದ್ವಿ, 6 × 2 × 100. P2 ಏನು ಹೇಳಿದ್ವಲ್ಲ ಹಿಂದೆ ಪ್ರಿವಿಯಸ್ಲಿ, ಅದು ಅಂದರೆ 6 volts × 2 amps ಕೆಪಾಸಿಟಿ ಇಂಟು 100 ಅನ್ನೋದು ಅದು ಪರ್ಸೆಂಟೇಜಿಗೆ ಕನ್ವರ್ಷನ್ ಮಾಡ್ತಕ್ಕಂಥದ್ದು. ಸೊ P1 ಈಸ್ ಈಕ್ವಲ್ ಟು ಏನಿದೆ ಅಲ್ಲಿ 80% ಅಂತ ಹೇಳಿದೆ. ಅಲ್ಲಿಗೆ 80% ಅಂತ ಹೇಳಿದಾಗ ಏನಾಗುತ್ತೆ, 15 VA ಆಗುತ್ತೆ ನಮಗೆ ಇಲ್ಲಿ. 15 VA ಅಂದರೆ ಇನ್ಪುಟ್ 15 VA ಕೊಟ್ಟಾಗ ನನಗೆ ಔಟ್ಪುಟ್ 12 VA ಬರ್ತದೆ. ದಟ್ ಈಸ್ 80% ಆಫ್ ಎಫಿಷಿಯನ್ಸಿ ಅಂತ ಇದರ ಅರ್ಥ. ಸೊ ಈ ರೀತಿ ಫಸ್ಟ್ ಇನ್ಪುಟ್ ಔಟ್ಪುಟ್ಟನ್ನು ನಾನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಸ್ಟೆಪ್ ನಂಬರ್ 3 ಹೋಗೋದು. ಡಿಟರ್ಮಿನ್ ದ ರಿಕ್ವೈರ್ಡ್ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಕೋರ್ ಆಫ್ ದ ಟ್ರಾನ್ಸ್ಫಾರ್ಮರ್. ಇಲ್ಲಿ ಮೊದಲು ಏನು ಮಾಡಬೇಕು, ನಾನು ಒಂದು ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಕೋರ್ ಆಫ್ ದ ಟ್ರಾನ್ಸ್ಫಾರ್ಮರ್ನ ಮೊದಲು ಫೈಂಡ್ ಔಟ್ ಮಾಡ್ಕೋಬೇಕು, ಕಂಡು ಹಿಡ್ಕೋಬೇಕಾಗುತ್ತೆ. ಫಾರ್ ಫೈಂಡಿಂಗ್ ದ ಕ್ರಾಸ್ ಸೆಕ್ಷನಲ್ ಏರಿಯಾ ಸರ್ಟೆನ್ ಪ್ಯಾರಾಮೀಟರ್ಸ್ ಲೈಕ್ ದ ಫ್ಲಕ್ಸ್ ಡೆನ್ಸಿಟಿ ಆಫ್ ದ ಮೆಟಲ್ ಯೂಸ್ಡ್ ಫಾರ್ ಲ್ಯಾಮಿನೇಷನ್ಸ್. ಅಲ್ಲಿ ಯಾವ ಥರದ ಲ್ಯಾಮಿನೇಷನ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ, ಅದರ ಫ್ಲಕ್ಸ್ ಡೆನ್ಸಿಟಿ ಇದೆ ಏನಿದೆ ಅನ್ನೋಂತಕ್ಕಂಥ ಒಂದು ಪ್ಯಾರಾಮೀಟರ್ ನನಗೆ ಗೊತ್ತಿರಬೇಕು. ಹಾಗೆ ಫ್ರೀಕ್ವೆನ್ಸಿ ಆಫ್ ದ ಸಪ್ಲೈ, ಏನು ಅಲ್ಲಿ ನಾನು ಬಳಸ್ತಕ್ಕಂಥ ಸಪ್ಲೈ ಫ್ರೀಕ್ವೆನ್ಸಿ ಎಷ್ಟಿದೆ. ಹಾಗೆ ಅಲೋವಬಲ್ ಕರೆಂಟ್ ಡೆನ್ಸಿಟಿಯಿಂದ ವೈಂಡಿಂಗ್, ಸೊ ವೈಂಡಿಂಗ್ನ ಕರೆಂಟ್ ಡೆನ್ಸಿಟಿ ಎಷ್ಟಿದೆ, ವೈಂಡಿಂಗ್ ವೈರ್ನ ಅಲ್ಲಿ ಬಳಸ್ತಕ್ಕಂಥ ವೈಂಡಿಂಗ್ ವೈರ್ನ ಕರೆಂಟ್ ಡೆನ್ಸಿಟಿ ಎಷ್ಟಿದೆ. ಆ್ಯಂಡ್ ಪವರ್ ಇನ್ಪುಟ್ ಟು ದ ಟ್ರಾನ್ಸ್ಫಾರ್ಮರ್ ನೀಡ್ ಟು ಬಿ ನೌನ್. ಹಾಗೆ ಪವರ್ ಟ್ರಾನ್ಸ್ಫಾರ್ಮರ್ ಇನ್ಪುಟ್ ಎಷ್ಟು ಹಾಕಬೇಕು ಅನ್ನೋದು ಕೂಡ ನನಗೆ ಗೊತ್ತಿರಬೇಕಾಗತ್ತೆ. ಇವೆಲ್ಲವನ್ನು ನಾನು ತಿಳ್ಕೊಂಡು ದ ಕ್ರಾಸ್ ಸೆಕ್ಷನಲ್ ಏರಿಯಾ ಟು ಬಿ ಕನ್ಸಿಡರ್ಡ್ ಫಾರ್ ಎ ಸೆಲ್ ಟೈಪ್ ಆ್ಯಂಡ್ ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ಸ್ ರೆಸ್ಪೆಕ್ಟಿವ್ಲಿ. ಸೊ ಫಿಗರ್ 2 and 3 ಇಲ್ಲಿ ಏನು ತೋರಿಸುತ್ತೆ ನಮಗೆ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈ ಸೆಲ್ ಟೈಪ್ ಇದ್ದಾಗ ನಾನು ಕ್ರಾಸ್ ಸೆಕ್ಷನಲ್ ಅನ್ನೋದನ್ನು ಇಲ್ಲಿ ಏನು ತೋರಿಸಿದೆ ಚಿತ್ರದಲ್ಲಿ ಆ ಭಾಗವನ್ನು ನಾನು ಕನ್ಸಿಡರ್ ಮಾಡ್ತೀನಿ. ಹಾಗೆ ಕೋರ್ ಟೈಪಲ್ಲಿದ್ದಾಗ ನಾನು ಇಲ್ಲಿ ಆ ಕ್ರಾಸ್ ಸೆಕ್ಷನಲ್ಗೆ ಆಫ್ ದ ಕೋರನ್ನು ಈ ಭಾಗದಲ್ಲಿ ನಾನು ಕನ್ಸಿಡರ್ ಮಾಡಬೇಕಾಗತ್ತೆ. ಈ ಥರ ಒಂದು ಸೆಲ್ ಟೈಪ್ ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ನ ಆ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದಿ ಕೋರ್ ಸೈಜನ್ನು ನಾನು ತಿಳ್ಕೊಳ್ತಕ್ಕಂಥದ್ದು ಈ ಬೇಸ್ ಮೇಲೆ. ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ರಿಕ್ವೈರ್ಡ್ ಫಾರ್ ಎ ಟ್ರಾನ್ಸ್ಫಾರ್ಮರ್ ಅಂಡರ್ ಸ್ಪೆಸಿಫೈಡ್ ಕಂಡೀಷನ್ಸ್ ಈಸ್ ಗಿವನ್ ಆ್ಯಸ್. ಇಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನನ್ನು ತಿಳ್ಕೊಬೇಕೀಗ ನಾನು. ಅದಕ್ಕೊಂದು ಫಾರ್ಮುಲಾ ಇದೆ, ದಟ್ ಈಸ್ ಫಾರ್ಮುಲಾ ನಂಬರ್ 3 ಅಂತ ಹೇಳ್ತೀವಿ. A ಈಸ್ ಈಕ್ವಲ್ ಟು 3.8. 3.8 ಇಲ್ಲಿ ಕಾನ್ಸ್ಟಂಟ್ ವ್ಯಾಲ್ಯೂ, ಇದು ಕಾನ್ಸ್ಟಂಟ್ ಕೆ ಅಂತ ಏನು ಹೇಳ್ತಿಲ್ಲ ಅದು ಕೆ ಅಂತಕ್ಕಂಥದ್ದು. ಸೊ 3.8 ಇಂಟು ಹೋಲ್ ರೂಟ್ P1 ಡಿವೈಡೆಡ್ ಬೈ B ಇಂಟು F ಇಂಟು S ಇಂಟು 10⁻⁻1. ದಿಸ್ ಈಸ್ ದ ಫಾರ್ಮುಲಾ ಫಾರ್ ಫೈಂಡಿಂಗ್ ದಿ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಕೋರ್. ಇಲ್ಲಿ ಬರ್ತಕ್ಕಂಥ ಏನಿದೆ ಅಲ್ಲಿ ಎ ಅಂದರೆ ಇ ಅಂತ ಅಂದರೆ ದಿಸ್ ಈಸ್ ಎ, ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಐರನ್ ಕೋರ್ ಇನ್ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಅರ್ಥ. ಸೊ ಇಲ್ಲಿ ಬಿ ಇದೆ ನೋಡಿ, ಈ ಫಾರ್ಮುಲಾದಲ್ಲಿ ಏನು ಬಿ ಇದಿಲ್ಲ. ಸೊ ಇಸ್ ದ ಫ್ಲಕ್ಸ್ ಡೆನ್ಸಿಟಿ ಇನ್ ಟೆಸ್ಲಾದಲ್ಲಿ ಅದರ ಫ್ಲಕ್ಸ್ ಡೆನ್ಸಿಟಿಯನ್ನು ಹೇಳ್ತೀವಿ. ಹಾಗೆ ಎಫ್ ಅಂತ ಹೇಳಿದ್ರೆ ಇಲ್ಲೇನಿದೆ ಫಾರ್ಮುಲಾದಲ್ಲಿ ಎಫ್, ದಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ಸಪ್ಲೈ ಇನ್ ಹರ್ಟ್ಸ್ ಅಂತ ಹೇಳ್ತೀವಿ. ಹಾಗೆ ಎಸ್ ಅಂತ ಏನಿದೆ, ಸೊ ಎಸ್ ಇಲ್ಲಿ ಇದೆ. ಸೊ ಎಸ್ ಈಸ್ ದ ಕರೆಂಟ್ ಡೆನ್ಸಿಟಿ ಆಫ್ ದ ವೈಂಡಿಂಗ್ ವೈರ್ ಇನ್ ಆಂಪೇರ್ ಪರ್ mm² ಅಂತ ಹೇಳ್ತೀವಿ. ಅದನ್ನು ನಾವು ಮುಂದೆ ಹೋಗ್ತಾ ಟೇಬಲಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ P1 ಅಂತಕ್ಕಂಥದ್ದು ಏನಿದೆ, ದಿಸ್ ಈಸ್ ದ P1 ಈಸ್ ದ ಇನ್ಪುಟ್ ಪವರ್ ಆಫ್ ದ ಟ್ರಾನ್ಸ್ಫಾರ್ಮರ್ ಇನ್ ವ್ಯಾಟ್ಸ್ ಅಂತ ಹೇಳ್ತೀವಿ. ಸೊ ಈ ಫಾರ್ಮುಲಾದ ಆಧಾರವಾಗಿ ನಾನು ಏನು ಮಾಡ್ಬೋದು, ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಆಫ್ ದಟ್ ಕೋರ್ ಆಫ್ ದಿ ಟ್ರಾನ್ಸ್ಫಾರ್ಮರ್ನ ಕಂಡುಹಿಡಿಬೋದು ಅಂತ. So out of the above parameters, the frequency of the main supply could be taken as 50 Hz. ಇದು ಕಾಮನ್ ಆಗಿ ನಮ್ಮ ಇಂಡಿಯಾದಲ್ಲಿ ನಾವು 50 Hz ಅನ್ನು ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಪವರ್ ಇನ್ VA ಕುಡ್ ಬಿ ಡಿಟರ್ಮಿನ್ಡ್ ಫ್ರಮ್ ಸ್ಟೆಪ್ 1 ಆ್ಯಂಡ್ ಸ್ಟೆಪ್ 2. ಸ್ಟೆಪ್ 1 ಆ್ಯಂಡ್ ಸ್ಟೆಪ್ 2ದಲ್ಲಿ ಹೇಗೆ ನಾವು ಪವರ್ ಇನ್ಪುಟ್ ಪವರ್ ಔಟ್ಪುಟನ್ನು ನಾವು ಕಂಡು ಹಿಡಿದ್ವಿ ಆ ರೀತಿಯಲ್ಲಿ ಇದನ್ನು ಕಂಡು ಹಿಡ್ಕೋಬೇಕಾಗತ್ತೆ. However, the value of the B could be determined from the following information depending upon the material with
ವಿಚ್ ದ ಕೋರ್ ಈಸ್ ಮೇಡ್, ಆ ಕೋರನ್ನು ಯಾವ ಮೆಟೀರಿಯಲಿಂದ ಮಾಡಿದೆ ಅನ್ನೋದ್ರ ಮೇಲೆ ನಾವಿಲ್ಲಿ ಈ ಬಿ ಅಂತ ಏನು ಹೇಳಿದ್ವಲ್ಲ ಇಲ್ಲಿ ಅದನ್ನು ತಿಳ್ಕೊಬೇಕಾಗತ್ತೆ. ದ ವ್ಯಾಲ್ಯೂ ಆಫ್ ದ ಬಿ ಕುಡ್ ಬಿ ಡಿಟರ್ಮಿನ್ಡ್ ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್. ನಾರ್ಮಲ್ ಐರನ್ ಮೆಟಲ್ ಶೀಟ್ ಅಥವಾ ಅದರ ಬಿ ಎಷ್ಟಿರುತ್ತೆ ಅಂತ ನೋಡಿದರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ 0.6 to 0. ಅಂದರೆ ಫ್ಲಕ್ಸ್ ಡೆನ್ಸಿಟಿ ಅಂತ ಏನು ಹೇಳಿದ್ವಲ್ಲ, ಬಿ ಮೀನ್ಸ್ ಇಲ್ಲಿ ಫ್ಲಕ್ಸ್ ಡೆನ್ಸಿಟಿ ಆಫ್ ದ ಕೋರ್ ಅಂತ. ಇಲ್ಲಿ ನಾನು ನಾರ್ಮಲ್ ಐರನ್ ಮೆಟಲ್ ಶೀಟನ್ನು ಬಳಸಿದರೆ ಅದರ ಒಂದು ಫ್ಲಕ್ಸ್ ಡೆನ್ಸಿಟಿ ಎಷ್ಟಿದೆ ಇಲ್ಲಿ ಅಂತ ಹೇಳಿದ್ರೆ 0.6 to 0.8 ಟೆಸ್ಲಾ ಇದೆ ಅಂತ ಹೇಳ್ತೀವಿ. ಹಾಗೆ ಡೈನಮೋ ಸ್ಟೀಲ್ ಶೀಟನ್ನು ಬಳಸಿದರೆ ಅದರ ಫ್ಲಕ್ಸ್ ಡೆನ್ಸಿಟಿ ಬಂದ್ಬಿಟ್ಟು 1.2 to 1.3 ಟೆಸ್ಲಾ ಇರುತ್ತೆ ಅಂತ ಹೇಳ್ತೀವಿ. ಹಾಗೆ ಹೈ ಅಲಾಯ್ ಸ್ಟೀಲ್ ಅದರ ಒಂದು ಫ್ಲಕ್ಸ್ ಡೆನ್ಸಿಟಿ ಬಂದು 1.5 to 1.9 ಟೆಸ್ಲಾ ಇರುತ್ತೆ. ಸೊ ಇದನ್ನು ನಮಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂದು ಇದ್ರ ಬಗ್ಗೆ ತಿಳ್ಕೊಂಡಿರಬೇಕಾಗತ್ತೆ. ಸೊ ಮ್ಯಾನುಫ್ಯಾಕ್ಚರರ್ಸ್ ಆಫ್ ದ ಸ್ಟ್ಯಾಂಪಿಂಗ್ಸ್ ಸ್ಪೆಸಿಫೈ ದ ಫ್ಲಕ್ಸ್ ಡೆನ್ಸಿಟಿ ವ್ಯಾಲ್ಯೂ ಆಫ್ ದೇರ್ ಪ್ರಾಡಕ್ಟ್ ಆನ್ ರಿಕ್ವೆಸ್ಟ್. ಸೊ ಸಾಮಾನ್ಯವಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥವ್ರು ಅದನ್ನು ಯಾವ ಮೆಟೀರಿಯಲಿಂದ ಮಾಡ್ತಾರೋ ಆ ಬೇಸ್ ಮೇಲೆ ಅದರ ಫ್ಲಕ್ಸ್ ಡೆನ್ಸಿಟಿನ ಅಲ್ಲಿ ಏನು ಮಾಡಬೇಕಾಗತ್ತೆ, ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಅದು ಇಂಪಾರ್ಟೆಂಟ್ ಆಗಿರ್ತದೆ. ಫರ್ದರ್ ದ ಕರೆಂಟ್ ಡೆನ್ಸಿಟಿ ಎಸ್ ಅಂತ ಏನು ಹೇಳಿದ್ವಿ, ಆ ಕರೆಂಟ್ ಡೆನ್ಸಿಟಿ ಕುಡ್ ಬಿ ಟೇಕನ್ ಫಾರ್ ಸೂಪರ್ ಎನಮೆಲ್ಡ್ ಕಾಪರ್ ವೈರ್ ಫಾರ್ ಟ್ರಾನ್ಸ್ಫಾರ್ಮರ್ ಇಸ್ ಅಪ್ರಾಕ್ಸಿಮೇಟ್ ಆ್ಯಸ್ ಅಂಡರ್. ಸಾಮಾನ್ಯವಾಗಿ ನಾವು ಟ್ರಾನ್ಸ್ಫಾರ್ಮರ್ ವೈಂಡಿಂಗ್ ಮಾಡೋದಕ್ಕೆ ಬಳಸ್ತಕ್ಕಂಥ ವೈರ್ ಯಾವುದು, ವೈಂಡಿಂಗ್ ವೈರ್ ಯಾವುದು ಅಂತ ಹೇಳಿದ್ರೆ ಸೂಪರ್ ಎನಮೆಲ್ಡ್ ಕಂಡಕ್ಟರ್ ಅಂತ ಹೇಳ್ತೀವಿ. ಸೂಪರ್ ಎನಮೆಲ್ಡ್ ಕಾಪರ್ ವೈರನ್ನು ನಾವಿಲ್ಲಿ ಬಳಸೋದ್ರಿಂದ ಇಲ್ಲಿ ನೋಡಿ ಒಂದು ಸ್ಟ್ಯಾಂಡರ್ಡನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಇಲ್ಲಿ ಫಸ್ಟ್ ಒನ್ 2.5 KVA ಆ್ಯಂಡ್ ಎಬವ್, ಅಂದರೆ ಅದರ ರೇಟಿಂಗ್ಸ್ ಟ್ರಾನ್ಸ್ಫಾರ್ಮರ್ ರೇಟಿಂಗು 2.5 KVA ಆ್ಯಂಡ್ ಎಬವ್ ಇತ್ತು ಅಂತ ಹೇಳಿದರೆ ಅದನ್ನು ಕರೆಂಟ್ ಡೆನ್ಸಿಟಿ ನಾವು ಇಲ್ಲಿ 1 amps per mm² ಅಂತ ತಗೋಬೇಕಾಗತ್ತೆ. 1 amps per mm² ಇರೋದನ್ನು ಕನ್ಸಿಡರ್ ಮಾಡೋದು. ಹಾಗೆ ಸೆಕೆಂಡ್ ಒನ್ ಏನಿದೆ 0.75 to 2.4, ಅಂದರೆ 2.5 ಮೇಲೆ ಬೇರೆ ಇದೆಯಲ್ಲ, ಅದಕ್ಕೆ ಅಪ್ ಟು 2.4 KVAವರೆಗೆ 1.5 amps per mm². ಇಟ್ಸ್ ವೆರಿ ಇಂಪಾರ್ಟೆಂಟ್, ಇದನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಹಾಗೆ 0.3 to 0.75 KVA ಅಂತ ಏನಿದೆ ಅದಕ್ಕೆ 2 amps per mm² ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಗೆ ಬಿಲೋ 0.29 KVA ಇದ್ದಾಗ ದಟ್ ಈಸ್ ಇನ್ 3 amps per mm² ಅಂತ ಹೇಳ್ತೀವಿ. ಹಾಗಾದರೆ ನಾವು ಈಗ ಯೂಸ್ ಮಾಡೋಕ್ಕೆ ಹೊರಟಿರೋದು ಎಷ್ಟಿದೆ ಅಂತ ಹೇಳಿದ್ರೆ 15 VA ಇದೆ. 15 VA ಅಂದರೆ ಅದು ಬಿಲೋ 0.29 ಅಂಡರ್ನಲ್ಲೇ ಬಂತು. ಅಲ್ಲಿಗೆ 3 amps per mm² ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ ಅಂತ ಅರ್ಥ. ಫಾರ್ ಇಂಟರ್ಮಿಟೆಂಟ್ ವರ್ಕಿಂಗ್ ದ ಕರೆಂಟ್ ಕುಡ್ ಬಿ multiplied by factor 1.5 ಅಂತ ಹೇಳ್ತೀವಿ. ಸೊ ಅಕಾರ್ಡಿಂಗ್ ಟು ದ ಎಕ್ಸಾಂಪಲ್ ಟೇಕನ್ ದ ರಿಕ್ವೈರ್ಡ್ ಎಫೆಕ್ಟಿವ್ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಆಫ್ ದ ಕೋರ್ ಫಾರ್ ದಿ ಇನ್ಪುಟ್ ಆಫ್ 15 VA ವಿಲ್ ಬಿ. ಸೊ ನೋಡಿ ನನಗೆ ಈಗ ನನ್ನ ಏರಿಯಾನನ್ನು ಕಂಡು ಹಿಡ್ಕೋಬೋದು ಇವಾಗ, ಯಾಕಂದರೆ ನನಗೀಗ ಎಲ್ಲ ಒಂದು ಡಾಟಾಸ್ಗಳು ಗೊತ್ತಾದಂಗೆ ಆಯಿತು. ಇಲ್ಲಿ ಹಳೆ ಫಾರ್ಮುಲಾ ನಂಬರ್ 3 A = 3.8 ಇಂಟು ಹೋಲ್ ರೂಟ್ 15 ಅನ್ನೋದೇನಲ್ಲಿ P1 ಅಂದರೆ ಇನ್ಪುಟ್, ಪವರ್ ಇನ್ಪುಟ್ ಗೊತ್ತಿದೆ ನಮಗೆ. ಇನ್ನಿಲ್ಲಿ 0.8 ಯಾವುದದು 0.8 ಅಂತ ಗೊತ್ತಾಗುತ್ತೆ ನಿಮಗೆ. ಈಗಷ್ಟೇ ನಾವು ನೋಡಿದ್ವಲ್ಲ, ಇಲ್ಲಿದೆ ನೋಡಿ 0.8 ಅಂತ ಹೇಳಿದ್ರೆ ಇದು ದಿಸ್ ಈಸ್, ಅಂದರೆ ನಾನಿವಾಗ ನಾರ್ಮಲ್ ಐರನ್ ಮೆಟಲ್ ಶೀಟ್ಗಳನ್ನೇ ಬಳಸ್ತೀನಿ ಅಂತ ಅರ್ಥ. ಸೊ ಅದರ B = ಫ್ಲಕ್ಸ್ ಡೆನ್ಸಿಟಿ ಬಿ ಅನ್ನೋದು ಏನಿದೆ ಇಲ್ಲಿ 0.8 ಅಂತ ತಗೊಂಡಿವಿ. ಇಂಟು ಎಫ್ ಇದೆ ಅಲ್ಲಿ ಅಂದರೆ 50 Hz. ಹಾಗೆ ಇಂಟು ಎಸ್ ಇದೆ ಅಂದರೆ ಕರೆಂಟ್ ಡೆನ್ಸಿಟಿ 3 amps per mm² ಅಂತ ಹೇಳಿದ್ವಿ. ಇಂಟು 10⁻⁻1 ಅಂದರೆ ಇಲ್ಲಿ ನಮಗೆ ಯಾಕೆ -1 ಬರುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಅಲ್ಲಿ ಇದರಲ್ಲಿದ್ದನ್ನು ನಾವು ಸೆಂಟಿಮೀಟರ್² ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಇರೋದ್ರಿಂದ ಅದನ್ನು ನಾನು 10⁻⁻1 ತೊಗೊಂಡ್ರೆ ಅದು ಇಂದ ಸೆಂಟಿಮೀಟರ್² ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ 4.248 cm² ಟೋಟಲ್ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಆಫ್ ದಟ್ ಕೋರ್. ನಾನೇನು ಟ್ರಾನ್ಸ್ಫಾರ್ಮರ್ನ ರೆಡಿ ಮಾಡೋಕ್ಕೆ ಹೊರಟಿದ್ದೀನಿ, ಡಿಸೈನ್ ಮಾಡೋಕ್ಕೆ ಹೊರಟಿದ್ದೀನಿ, ಆ ಒಂದು ಟ್ರಾನ್ಸ್ಫಾರ್ಮರ್ನ ಒಂದು ಟೋಟಲ್ ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ ದಟ್ ಕೋರ್ ಈಸ್ 4.248 cm² ಅಂತ ಈಗ ನನಗೆ ಗೊತ್ತಾಯಿತು. ಸೊ ಅಸಂಪ್ಷನ್ ಮೇಡ್ ಇನ್ ದ ಅಬೋವ್ ಕ್ಯಾಲ್ಕುಲೇಷನ್ ಆರ್ ಎಸ್ ನಾರ್ಮಲ್ ಐರನ್ ಕೋರ್ ಆಫ್ 0.8 ಟೆಸ್ಲಾ ಈಸ್ ಯೂಸ್ಡ್ ಆ್ಯಂಡ್ ದ ಕರೆಂಟ್ ಡೆನ್ಸಿಟಿ ಈಸ್ 3 amps per mm² for the core area 4.248 square centimeter. We can use the core of dimension having 20 mm as width and core thickness of 21 mm. So 20 into 21 ಅಂದರೆ 20 mm width ಇದೆ,
ಹಾಗೆ ಥಿಕ್ನೆಸ್ ಎಷ್ಟಿರಬೇಕು 21 mm ಇರಬೇಕು. ಅಲ್ಲಿಗೆ 20 × 21 ಅಂತ ಆಗುತ್ತೆ. ದಟ್ ಈಸ್ MM ಅಲ್ಲಿ ಇರೋದ್ರಿಂದ ಅದು ಎಷ್ಟಾಗುತ್ತೆ ನೋಡಿ, ಕ್ರಾಸ್ ಸೆಕ್ಷನ್ ಈಸ್ ಈಕ್ವಲ್ ಟು 20 × 21 ಈಸ್ ಈಕ್ವಲ್ ಟು 420 ಸ್ಕ್ವೇರ್ mm ಆಗುತ್ತೆ. ಸೊ 420 ಸ್ಕ್ವೇರ್ mm ಈಸ್ ನಥಿಂಗ್ ಬಟ್ ಎಷ್ಟು 4.2 ಸ್ಕ್ವೇರ್ ಸೆಂಟಿಮೀಟ್ರ್ ಅಂತ ಆಗುತ್ತೆ. 420 ಸ್ಕ್ವೇರ್ MM ಅನ್ನು ನಾವು ಸೆಂಟಿಮೀಟ್ರ್ ಕನ್ವರ್ಟ್ ಮಾಡಿದಾಗ 4.2 ಸ್ಕ್ವೇರ್ ಸೆಂಟಿಮೀಟ್ರ್. ನನಗೆ ಕ್ಯಾಲ್ಕುಲೇಷನಲ್ಲಿ ಬಂದಿರೋದು ಎಷ್ಟಿದೆ 4.248 ನಿಯರ್ ವ್ಯಾಲ್ಯೂ ಆಯಿತಾ ಅಲ್ಲಿಗೆ. ಸೊ ಟೇಬಲ್ 1 ಗಿವ್ಸ್ ದ ಸ್ಟ್ಯಾಂಡರ್ಡ್ ಸೈಜ್ ಆಫ್ ಸ್ಟ್ಯಾಂಪಿಂಗ್ಸ್ having E and I type laminations as available in the market, which is given for your guidance. Figure 4 gives the dimension of the stampings ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ಏನು ನಮಗೆ ಈಗ ಕ್ರಾಸ್ ಸೆಕ್ಷನ್ ಏರಿಯಾ ಯಾವಾಗ ಸಿಕ್ತು ನನಗೆ 4.248 ಸ್ಕ್ವೇರ್ ಸೆಂಟಿಮೀಟ್ರ್. ಅದಕ್ಕೆ ತಕ್ಕನಂಗೆ E and I ಶೇಪ್ನ ಸ್ಟ್ಯಾಂಪ್ಸ್ ಲ್ಯಾಮಿನೇಷನ್ಗಳನ್ನು ನಾವು ಸೆಲೆಕ್ಟ್ ಮಾಡ್ತೀವಿ ಮಾರ್ಕೆಟ್ನಿಂದ. ಅದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಫಿಗರ್ 4ದಲ್ಲಿ ತೋರಿಸ್ತದೆ ನೋಡಿ. ಇಲ್ಲಿ E and I ಶೇಪ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಇದನ್ನು E ಶೇಪ್ ಅಂತ ಹೇಳ್ತೀವಿ, ಹೌದಾ. ಇದು E ಶೇಪ್ ಇದೆ, ಇದು ಒಂದು I ಶೇಪ್ ಇದೆ ನೋಡಿ. ಇಲ್ಲಿ ಈ ರೀತಿ E and I ಶೇಪ್ನಲ್ಲಿರ್ತಕ್ಕಂಥ ಈ ಒಂದು ಲ್ಯಾಮಿನೇಷನ್ಗಳನ್ನು ನಾವು ಮಾರ್ಕೆಟಿಂದ ಸೆಲೆಕ್ಟ್ ಮಾಡಿ ತರಬೇಕಾಗುತ್ತೆ ಈ ಒಂದು ಡಿಸೈನಿಂಗ್ ಟ್ರಾನ್ಸ್ಫಾರ್ಮರ್ಗೆ. ಸೊ ಅಲ್ಲಿ ನಾವೇನು ಈ ಒಂದು ಟ್ರಾನ್ಸ್ಫಾರ್ಮರ್ನಲ್ಲಿ ABCD ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. A ಇದೆ, ಇಲ್ಲಿ B ಇದೆ, ಇಲ್ಲಿ K1 ಇದೆ, ಇಲ್ಲಿ K3 ಇದೆ, ಇಲ್ಲಿ E ಇದೆ. ಸೊ ಇವೆಲ್ಲವೂ ಕೂಡ ನಮಗೆ ಅಲ್ಲಿ ಮುಂದೆ ಏನು ಅಂತ ಗೊತ್ತಾಗುತ್ತೆ. ಸೊ ಹಾಗೆಯೇ ಇಲ್ಲಿ CDFG ಎಲ್ಲ ಪ್ರತಿಯೊಂದು ಇದಾವಲ್ಲ, ಇವೇನು ಅಂತೇಳಿ ನನಗೆ ಟೇಬಲಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಅದರ ಸೈಜನ್ನು ನಾವು ಟೇಬಲಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತೀವಿ. ಸೊ ಈ ಟೇಬಲಲ್ಲಿ ಬಂದರೆ ಈಗ ನೋಡಿ, ನಾನೀಗ ಅಷ್ಟು ಏನು ಹೇಳಿದೆ ನಿಮಗೆ, ನಾನು ಮಾರ್ಕೆಟಲ್ಲಿ ಹೋಗಿ ಯಾವ ಸ್ಟ್ಯಾಂಪಿಂಗ್ಸನ್ನು ಸೆಲೆಕ್ಟ್ ಮಾಡೋಕೆ ಹೊರಟಿದ್ದೀನಿ ಅಂದರೆ EI60 ಇದೆಯಲ್ಲ ಅದು ನನಗೆ ಸೂಟ್ ಆಗುತ್ತೆ. ಹೇಗೆ ಅಂತ ನೋಡೋದಾದರೆ ಇಲ್ಲಿದೆ ನೋಡಿ, F20 ಇಲ್ಲಿದೆ ನನಗೆ. ಹಾಗೆಯೇ ಅದರದ್ದು 21 ಇದು ಈ ಒಂದು ರೇಟಿಂಗ್ಸಲ್ಲಿ F ನನಗೆ ಬೇಕಿರೋದು ಈಗ 20 ಅಲ್ವ. ಹಾಗಾಗಿ ನಾನೇನು ಮಾಡ್ತೀನಿ, EI16 ಸೆಲೆಕ್ಟ್ ಮಾಡಿಕೊಂಡ್ರೆ ನನಗೆ ಕರೆಕ್ಟಾಗಿ 20 F ಅಲ್ಲಿ ಏನಿದೆ ನೋಡಿ, ಅಲ್ಲಿ ಗೊತ್ತಾಗುತ್ತೆ ನಿಮಗೆ. F ಅಲ್ಲಿ ಇಲ್ಲಿದೆ ನೋಡಿ, ನನಗೆ ಬೇಕಾಗಿರೋದು ಇದೆ. ದಿಸ್ ಈಸ್ ದ F. ಈ ಸೈಜ್ ಆಫ್ F 20 ಇರಬೇಕು. ಯಾಕೆ ಇಲ್ಲಿದೆ ಅಲ್ಲ ನನಗೆ, ದಿಸ್ ಈಸ್ ದ 20 mm ವಿಡ್ತ್ ಅಂತ ಇಲ್ಲಿ ಏನಿಲ್ವಾ. ಸೊ ಇದು ಈ ಒಂದು 20 mm ವಿಡ್ತನ್ನು ನಾನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆವಾಗ ನನಗೆ ಅಲ್ಲಿ ಏನು 4.2 ಸ್ಕ್ವೇರ್ ಸೆಂಟಿಮೀಟರ್ನಷ್ಟು ಕ್ರಾಸ್ ಸೆಕ್ಷನ್ ಏರಿಯಾ ಸಿಕ್ಕಿದೆ. ಆವಾಗ ಈ ಸ್ಟ್ಯಾಂಪಿಂಗ್ಸನ್ನು ತೊಗೊಂಡಾಗ ನನಗೆ ಅದು ಸಿಗುತ್ತೆ ಅಂತ ಹೇಳ್ತೀವಿ. ಅದು ಇದು ಟೇಬಲ್ 1 ಅನ್ನೋದು ಇದು ಸ್ಟ್ಯಾಂಡರ್ಡ್ ಟೇಬಲ್, ಇದು ಸ್ಟ್ಯಾಂಡರ್ಡ್ ಸೈಜ್ ಆಫ್ ದ ಸ್ಟ್ಯಾಂಪಿಂಗ್ಸ್ ಅಂತ ಇದೆ ನೋಡಿ. ಇಲ್ಲಿ ಈ ಟೇಬಲನ್ನು ನೀವು ಪ್ರತಿ ಹಂತದಲ್ಲೂ ರೆಫರ್ ಮಾಡಬೇಕಾಗುತ್ತೆ. ಸ್ಟ್ಯಾಂಪಿಂಗ್ಸ್ಗಳನ್ನು ಈ ಲ್ಯಾಮಿನೇಷನ್ಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಡಿಪೆಂಡಿಂಗ್ ಅಪಾನ್ ದಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನಿಗೆ ತಕ್ಕ ಹಾಗೆ ನಾವು ಈ ಸ್ಟ್ಯಾಂಪಿಂಗ್ಸ್ಗಳನ್ನು ಅಥವಾ ಲ್ಯಾಮಿನೇಷನ್ಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಈ ಒಂದು ಟೇಬಲ್ 1 ಏನಿದೆ ಇದು ತುಂಬ ಹೆಲ್ಪ್ ಆಗುತ್ತೆ, ಬೇಕೇ ಬೇಕು. ದ ನಿಯರೆಸ್ಟ್ ಸೈಜ್ seat should be selected from the standard size of the stamping table, where we assume the center limb width to be 620 mm and hence the core EI60 is selected. So ಹಾಗಾಗಿ ನಾನು ಸೆಂಟರ್ ಲಿಂಬನ್ನು ನೋಡಿದೆ 20 mm ಯಾವುದರಲ್ಲಿದೆ ಅಲ್ಲಿ EI60 ಇದೆ ನೋಡಿ. ಸೆಂಟ್ರಲ್ ಲಿಂಬು EI60 ಇಲ್ಲಿ 20 ಇದೆಲ್ಲ ಇದೆ, ದಿಸ್ ಇಸ್ ದ 20, ಇಲ್ಲಿ EI60 ಅಂತ ಇದೆ. ಇದು ನನಗೆ ಸೂಟಬಲ್ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿ 20 ಅನ್ನೋದಿರೋದು ಯಾವುದರಲ್ಲಿ ಅಂದರೆ F ಅಲ್ಲಿದೆ ನೋಡಿ. ಇದು F ಅಲ್ಲಿದೆ, ದಿಸ್ 20 ಎಲ್ಲಿದೆ F ಅಲ್ಲಿ. ಸೊ F ಮೀನ್ಸ್ ಅಲ್ಲಿ ನನಗೆ ಆ ಸ್ಟ್ಯಾಂಪಿಂಗ್ನ ಇಲ್ಲಿ ಲಿಂಬ್ನ ವಿಡ್ತನ್ನು ತೋರಿಸ್ತಾ ಇದೆ, ಇಲ್ಲಿದೆ ನೋಡಿ F. ಸೊ ಈ F ಅಂದರೆ ಇದು ನನಗೆ ಅರ್ಥ, ಈ ಒಂದು ಲೆಂತ್ ಎಷ್ಟಿದೆ ಅನ್ನೋದನ್ನ ಮೇಲೇ ನನಗೆ ಕ್ರಾಸ್ ಸೆಕ್ಷನ್ ಸಿಗೋದು. ಸೊ ಈ ಒಂದು ಬೇಸ್ ಮೇಲೆ ನಾನೇನು ಮಾಡ್ತೀನಿ, ಈಗಲ್ಲಿ EI16 ಸೆಲೆಕ್ಟ್ ಮಾಡ್ತೀನಿ. However, you may select any other type to suit the cross section, but the other details like the number of stampings and the bobbin dimensions may change accordingly. ಒಂದು ವೇಳೆ ನನಗೆ EI60 ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಿಯರೆಸ್ಟ್ ರಿಲೇಟೆಡ್ ಇನ್ನೂ ಒಂದು ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅವಾಗ ಅದ್ರ ತಕ್ಕನ ಹಾಗೇ ಇಲ್ಲಿ ಸ್ಟ್ಯಾಂಪಿಂಗ್ಸ್ಗಳು ಚೇಂಜ್ ಆಗುತ್ತೆ, ಬಾಬಿನ್ ಚೇಂಜ್ ಆಗುತ್ತೆ. ಸೊ ಅದನ್ನು ನಾನಿಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಇದಿಷ್ಟು ಒಂದು ಈ ಹಂತದಲ್ಲಿ ನಾನೇನು ಮಾಡ್ತೀನಿ, ಟ್ರಾನ್ಸ್ಫಾರ್ಮರ್ ವೈಂಡಿಂಗನ್ನು ಮಾಡೋದಕ್ಕೆ ಶುರು ಮಾಡಿದರೆ, ಈ ವೈಂಡಿಂಗ್ ಮಾಡೋದಾದರೆ ಮೊಟ್ಟ ಮೊದಲನೇದಾಗಿ ಹಳೇ ಸುಟ್ಟೋಗಿರೋ ಹಾಳಾಗಿರೋ ಟ್ರಾನ್ಸ್ಫಾರ್ಮರ್ನ ಏನು ಮಾಡ್ತೀನಿ, ಅದರ ಡಾಟಾ ರೀಡಿಂಗನ್ನು ತಗೊಳ್ತೀನಿ.
ಸೊ ಆವಾಗ ಡಾಟಾ ರೀಡಿಂಗ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡು ಈ ಎಲ್ಲ ಡಾಟಾ ರೀಡಿಂಗ್ಸನ್ನು ಇಟ್ಕೊಂಡಾಗ ನನಗೆ ಈಸಿಯಾಗಿ ಕಾಪಿ ಮಾಡೋದಕ್ಕೆ ಬರುತ್ತೆ. ಅಂದರೆ ಒರಿಜಿನಲ್ ಟ್ರಾನ್ಸ್ಫಾರ್ಮರ್ ಹೇಗಿತ್ತೋ ಹಾಗೆಯೇ ನಾನು ರೀವೈಂಡಿಂಗ್ ಮಾಡಿ ಸರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅವೆಲ್ಲವನ್ನೂ ಇಟ್ಕೊಂಡಾಗ. ಸೊ ಹಾಗೆ ಮಾಡೋದ್ರಿಂದ ಅದು ಈಸಿ ಮೆಥಡ್. ಹಳೆ ಟ್ರಾನ್ಸ್ಫಾರ್ಮರ್ನ ರೀವೈಂಡ್ ಮಾಡೋದು ಸುಲಭ. ಅಲ್ಲಿರ್ತಕ್ಕಂಥದ್ದು ಏನಿದೆ ಅದೇ ಸೈಜ್ ಪ್ರತಿಯೊಂದನ್ನು ಕಾಪಿ ಮಾಡ್ತಕ್ಕಂಥದ್ದು. ಸೊ ಒಂದು ವೇಳೆ ಅದು ಇಲ್ಲದಾಗ ನಾನು ಏನು ಮಾಡಬೇಕು ಅನ್ನೋದನ್ನು ಈ ಹೊಸ ಡಿಸೈನನ್ನು ತಿಳ್ಕೊಂಡಾಗ ಅದು ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ರಿವೈಂಡಿಂಗಲ್ಲಿ ಯಾವ ರೀತಿ ನಾನು ರಿವೈಂಡಿಂಗ್ ಮಾಡಬೇಕಾಗತ್ತೆ ಒರಿಜಿನಲ್ ರೇಟಿಂಗಿಗೆ ನಾನು ತೊಗೊಂಡು ಹೋಗಬೇಕಾದ್ರೆ ಅಂತೇಳಿ ಗೊತ್ತಾಗುತ್ತೆ. ಸೊ ಹೊಸ ವೈಂಡಿಂಗನ್ನು ನಾನು ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಅವಾಗ ಏನಾಗುತ್ತೆ, ಹೊಸ ಪ್ರೊಸೀಜರ್ ಆಫ್ ರಿವೈಂಡಿಂಗ್ ಇಲ್ಲಿ ಪ್ರತಿಯೊಂದನ್ನು ನಾವು ಗಮನಿಸಬೇಕಾಗತ್ತೆ. ಮೊಟ್ಟ ಮೊದಲನಾಗಿ ಟ್ರಾನ್ಸ್ಫಾರ್ಮರ್ನ ಇನ್ಪುಟ್ ಮತ್ತು ಔಟ್ಪುಟ್ಟನ್ನು ತಿಳ್ಕೊಬೇಕಾಗತ್ತೆ. ಹಾಗೆಯೇ ಆ ಇನ್ಪುಟ್ ಔಟ್ಪುಟ್ಟನ್ನು ನಾನು ಕ್ಯಾಲ್ಕುಲೇಷನ್ ಮಾಡೋದನ್ನು ತಿಳ್ಕೊಬೇಕಾಗತ್ತೆ. ಅಲ್ಲಿ ಫಾರ್ಮುಲಾಗಳನ್ನು ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಸ್ಟೆಪ್ 3ದಲ್ಲಿ ಬಂದರೆ ನಾವು ಆ ಇನ್ಪುಟ್ ಔಟ್ಪುಟ್ಗೆ ತಕ್ಕನ ಹಾಗೆ ಏನು ಮಾಡ್ಬೋದು, ಇಲ್ಲಿ ಆ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಕೋರನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ನಾನಲ್ಲಿ ಯಾವ ಟ್ರಾನ್ಸ್ಫಾರ್ಮರ್ನ ಡಿಸೈನ್ ಮಾಡೋಕೆ ಹೊಂಟಿದ್ದೀನಿ ಆ ಟ್ರಾನ್ಸ್ಫಾರ್ಮರ್ನ ಕ್ರಾಸ್ ಸೆಕ್ಷನಲ್ ಏರಿಯಾ ಎಷ್ಟು ಬೇಕಾಗುತ್ತೆ ಆ ಒಂದು ರೇಟಿಂಗಿಗೆ ಅನ್ನೋದನ್ನು ತಿಳ್ಕೊಂಡು ಆ ರೇಟಿಂಗ್ ಆಫ್ ಕ್ರಾಸ್ ಸೆಕ್ಷನ್ ಏರಿಯಾ ನಾನನ್ನು ಪಡಿಬೇಕು ಅಂದರೆ ಯಾವ ಸೈಜಿನ ಲ್ಯಾಮಿನೇಷನ್ಗಳನ್ನು, ಯಾವ ಲ್ಯಾಮಿನೇಷನ್ ಸ್ಟ್ಯಾಂಪಿಂಗ್ಸ್ಗಳನ್ನು ನಾನು ಬಳಸಿದರೆ ನನಗೆ ಆ ಒಂದು ಕೋರ್ನ ಡಿಸೈನ್ ಮಾಡೋದಕ್ಕೆ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಅಲ್ಲಿ ನನಗೆ ಇಲ್ಲಿ ಏನೇನು ಗೊತ್ತಾಗಬೇಕಾಗತ್ತೆ ಅಂತ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಫ್ಲಕ್ಸ್ ಡೆನ್ಸಿಟಿ ಆಫ್ ದಟ್ ಮೆಟೀರಿಯಲ್, ನಾನು ಯಾವ ಕೋರನ್ನು ಬಳಸಕೊಂಡಿದ್ದೀನಿ, ಯಾವ ಸ್ಟ್ಯಾಂಪಿಂಗ್ಸನ್ನು ಬಳಸಕೊಂಡಿದ್ದೀನಿ, ಅದರ ಮೆಟೀರಿಯಲ್ ಯಾವುದು ಅನ್ನೋದ್ರ ಮೇಲೆ ಈ ಫ್ಲಕ್ಸ್ ಡೆನ್ಸಿಟಿ ಡಿಪೆಂಡ್ ಆಗಿದೆ. ಹಾಗೆ ಸಪ್ಲೈ ಫ್ರೀಕ್ವೆನ್ಸಿ ಗೊತ್ತಿದೆ ನಿಮಗೆ. ಇನ್ನು ಕರೆಂಟ್ ಡೆನ್ಸಿಟಿ ಅನ್ನೋದು ಆ ವೈಂಡಿಂಗ್ ವೈರ್ನ ಕರೆಂಟ್ MM² ಹೇಳ್ತೀವಿ ನಾವು, ಆಂಪೇರ್/MM² ಹೇಳ್ತೀವಿ. ಅದು ಕೂಡ ನನಗೆ ಸ್ಟ್ಯಾಂಡರ್ಡಲ್ಲಿ ಸಿಗುತ್ತೆ. ಆ ಒಂದು ಟೇಬಲನ್ನು ತಿಳ್ಕೊಂಡು ಆ ಬೇಸ್ ಮೇಲೆ ನಾನು ಯಾವ ವೈರನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಟ್ರಾನ್ಸ್ಫಾರ್ಮರ್ ವೈಂಡಿಂಗಿಗೆ ಅನ್ನೋದು ಬರುತ್ತೆ. ಹಾಗೆ ಇವೆಲ್ಲವೂ ರೀಡಿಂಗ್ಸನ್ನು ಇಟ್ಕೊಂಡು ಸೊ ನಾನೇನು ಮಾಡ್ತೀನಿ, ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಇದನ್ನು ಏರಿಯಾ ಆಫ್ ಕ್ರಾಸ್ ಸೆಕ್ಷನನ್ನು ಕಂಡುಹಿಡ್ಕೊಂಡು ಆ ಕ್ರಾಸ್ ಸೆಕ್ಷನ್ ಏರಿಯಾಕ್ಕೆ ಬೇಕಾಗಿರ್ತಕ್ಕಂಥ ಸ್ಟ್ಯಾಂಪಿಂಗ್ಸ್ಗಳನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಅದನ್ನು ಟೇಬಲ್ 1ಅಲ್ಲಿ ನನಗೆ ಯಾವ ಸ್ಟ್ಯಾಂಪಿಂಗ್ ತೊಗೊಂಡ್ರೆ ನನಗೆ ಈ ಬೇಕಾಗಿರ್ತಕ್ಕಂಥ ಏರಿಯಾ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇದನ್ನು ತಿಳ್ಕೊಂಡು ನಾನೇನು ಮಾಡ್ತೀನಿ, ಒಂದು ಟ್ರಾನ್ಸ್ಫಾರ್ಮರ್ನ ಡಿಸೈನ್ ಮಾಡೋಕೆ ಹೊರಡ್ತೀನಿ. ಸೊ ಟ್ರಾನ್ಸ್ಫಾರ್ಮರ್ ವೈಂಡಿಂಗ್ನ ಪಾರ್ಟ್ 2 ನೆಕ್ಸ್ಟ್ ನೋಡೋಣ. ಅಲ್ಲಿವರೆಗೆ ಇದನ್ನು 1 more ಟೈಮ್ ನೀವು ರಿಪಿಟೇಷನ್ ಮಾಡಿ ಸೆಕೆಂಡ್ ಪಾರ್ಟಿಗೆ ಬನ್ನಿ, ಆವಾಗ ಖಂಡಿತ ಅರ್ಥ ಆಗ್ತಾ ಹೋಗುತ್ತೆ. ಹೀಗೆ 2, 3, 4 ಭಾಗ ಆಗೋದ್ರೊಳಗೆ ಖಂಡಿತ ನೀವೆಲ್ಲರೂ ಟ್ರಾನ್ಸ್ಫಾರ್ಮರ್ನ ವೈಂಡಿಂಗನ್ನು ಮಾಡೋದನ್ನು ಕಲಿತೇ ತೀರ್ತೀರ. ರೀವೈಂಡಿಂಗ್ ಮಾಡಿರ್ಬೋದು ಅಥವಾ ಹೊಸ ಟ್ರಾನ್ಸ್ಫಾರ್ಮರ್ನ ಡಿಸೈನ್ ಮಾಡೋದಿರ್ಬೋದು. ಇದನ್ನು 100ಕ್ಕೆ 100ರಷ್ಟು ನೀವು ಕಲಿತೀರ ಅನ್ನೋ ಭರವಸೆ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಮುಂದಿನ ಕ್ಲಾಸಿನವರೆಗೂ ಇದನ್ನು ವಾಚ್ ಮಾಡ್ತಾರೆ, ತಿಳ್ಕೊಳ್ತಾರೆ. ಅಲ್ಲಿವರೆಗೂ ಎಲ್ರಿಗೂ ಶುಭ ದಿನ.